ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ದುಡ್ಡು ಕಟ್ ಆಗಲ್ಲ, ಫ್ರೀ ಸಬ್ಸ್ಕ್ರೈಬ್ ಮಾಡ್ಬೋದು. ಆದಷ್ಟು ಶೇರ್ ಮಾಡಿ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಇವತ್ತು ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ವೈರಲ್ ಆಗಿದೆ ಎಗ್ ಫೇಸ್ ಮಾಸ್ಕು. ಅದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ, ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ ಹೇಳ್ಬಿಟ್ಟು. ಬನ್ನಿ ನೋಡ್ಕೊಬರೋಣ ನಾನು ಏನೇನು ಹಾಕ್ತೀನಿ. ಇದು ಹಚ್ಚೋಕ್ಕಿಂತ ಮುಂಚೆ ಫೇಸ್ ಇತ್ತು, ಹಚ್ಚಾದ್ಮೇಲೆ ಯಾವ ಥರ ಫೇಸ್ ಚೇಂಜ್ ಆಗುತ್ತೆ, ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ರಿಯಾಲಿಟಿ ಚೆಕ್ ಮಾಡೋಣ. ಬನ್ನಿ. ಈ ಫೇಸ್ ಮಾಸ್ಕ್ಗೆ ಕೇವಲ 4 ಇಂಗ್ರೀಡಿಯೆಂಟ್ಸು: ಮೊಟ್ಟೆ, ಕಾಫಿ ಪುಡಿ ಮತ್ತು ಅರಿಶಿನ, ಒಂದು ಟಿಶ್ಯೂ ಪೇಪರ್. ಇಷ್ಟೇ 4 ಇಂಗ್ರೀಡಿಯೆಂಟ್ಸು. ನಾನು ಎಗ್ ವೈಟ್ ಬರುತ್ತಲ್ಲ ಅದು ತಗೊಳ್ಳಿ. ನೋಡಿ, ವೈಟ್, ಎಲ್ಲೋ ಬೇಡ, ಈ ಥರ ವೈಟ್ದು ಬರುತ್ತಲ್ಲ ಅದು ತಗೊಳ್ಳಿ. ನೋಡಿ, ಮೊಟ್ಟೆ ತೊಗೊಂಡಿದ್ದೀನಿ, ವೈಟ್ನೆಸ್ ಬರುತ್ತಲ್ಲ ಅದು. ಮತ್ತು ಅರಿಶಿನ ತೊಗೊಂಡಿದ್ದೀನಿ, ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಇದು ಹಾಕ್ಕೊಂಡ್ರೆ ಫೇಸಿಗೆ ತುಂಬ ಫೇರ್ನೆಸ್ ಬರ್ತಾರೆ. ಮತ್ತು ಅರಿಶಿನ ಹಚ್ಚಿದ್ರೆ ತುಂಬ ಕಪ್ಪಗೆ ಹೋಗ್ತಾರೆ, ಕಪ್ಪು ಕಾಣಿಸ್ತಾರೆ ಬಿಸಿಲಿಗೆ ಹೋಯ್ತು ಅಂತ ಹೇಳಿದ್ರೆ. ಈ ಅರಿಶಿನ ಹಚ್ಚಿದ್ರೆ ಆ ಥರ ಏನು ಕಾಣಿಸಲ್ಲ. ಬಿಸಿಲಿಗೆ ಹೋದ್ರೂ ನಾವು ಯಾವ ಥರ ಕಲರ್ ಇರ್ತೀವಿ ಆ ಥರ ಕಲರೇ ಇರ್ತೀವಿ. ಇದೆಲ್ಲ ಮುಖಕ್ಕೆ ಫೇಸ್ಗೆಲ್ಲ ಹಚ್ಚೋದೆ ಇದು ಅರಿಶಿನ, ಕಸ್ತೂರಿ ಅರಿಶಿನ. ಇದನ್ನು ನಾನು ತೊಗೊಂಡಿದ್ದೇನೆ. ಮತ್ತು ಒಂದು ಕಾಫಿ ಪೌಡ್ರು, ನೀವು ಯಾವ್ದಾದ್ರು ತೊಗೋಬೋದು ಕಾಫಿ ಪೌಡ್ರು. ಒಂದು ಫುಲ್ ಪ್ಯಾಕೆಟ್ ಹಾಕ್ಕೊಂಡಿದ್ದೇನೆ, 2 ರೂಪೀಸ್ ಒಂದು. ಮತ್ತು ಅರಿಶಿನ, ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಚ್ಚಿ ಒಂದು 20 ಮಿನಿಟ್ಸ್ ಇಕ್ಕೋಬೇಕು ಫೇಸಲ್ಲಿ. ನೋಡೋಣ ಇದು ವರ್ಕ್ ಆಗುತ್ತಾ ಆಗಲ್ವಾ ಅಂತ. ವೈರಲ್ದು ನಾನು ತುಂಬ ವೀಡಿಯೋಗಳು ನೋಡಿದ್ದೀನಿ, ಸುಳ್ಳ ನಿಜನ ಅಂತ. ಇವಾಗ ನಾನು ಚೆಕ್ ಮಾಡ್ತಾಯಿದ್ದೀನಿ. ಇದು ಹಚ್ಚಿ ಇದನ್ನು ಹಚ್ಚಿದ್ರೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಆ ಥರ ಹೋಗುತ್ತಂತ ನಾನು ಚೆಕ್ ಮಾಡ್ತೀನಿ ಇವತ್ತು. ನೋಡಿ, ಬನ್ನಿ ಹಚ್ಚೋಣ. ನೋಡಿ, ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಮೊದಲಿಗೆ ಇದೆ ಹಚ್ಚೋಕ್ಕಿಂತ ಮುಂಚೆ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಇದು ಕೈಯಲ್ಲಾದರೂ ಹಚ್ಕೋಬೋದು, ಈ ಥರ ಬ್ರಷ್ ಸಹಾಯದಿಂದಲೂ ಹಚ್ಕೋಬೋದು. ನಾನು ಇವಾಗ ಹಚ್ಚಿ ನಿಮ್ಗೆ ತೋರಿಸ್ತೀನಿ. ಆದಷ್ಟು ಕೂದಲುಗಳಿಂದ ಸ್ವಲ್ಪ ಕೂದಲಿರೋ ಸೈಡಲ್ಲಿ ಹಚ್ಚಕ್ಕೆ ಹೋಗಬೇಡಿ. ಐಬ್ರೋ, ಕಿವಿ ಹತ್ರ ಕೂದಲೆಲ್ಲ ಇರುತ್ತಲ್ಲ, ನೋಡಿ, ಒಂದು ಲೇಯರ್ ಇವಾಗ ಹಚ್ಚಿದ್ದೀನಿ. ಇವಾಗ ಟಿಶ್ಯೂ ಪೇಪರ್ ಇದೆಯಲ್ಲ, ಟಿಶ್ಯೂ ಪೇಪರ್ ಇದ್ರ ಮೇಲೆ ಅಂಟಿಸ್ಕೊಳ್ಳೋಣ.
ಟಿಶ್ಯೂ ಪೇಪರು ಫುಲ್ಲು ಹಚ್ಚಿದ್ದೀನಿ. ಮತ್ತು ಇದ್ರ ಮೇಲೆ ಒಂದು ಲೇಯರ್ ಹಚ್ಚೋಣ ಎಗ್ಗುದು. ಎಗ್ಗದು ವಾಸನೆ ಏನು ಬರ್ತಾ ಇಲ್ಲ, ಬರೀ ಕಾಫಿ ಪುಡಿದು ಬರ್ತಾ ಇದೆ. ನೋಡಿ ಪೂರ್ತಿ ಹಚ್ಚಿದ್ದೀನಿ. ನೋಡಿ ಪೂರ್ತಿ ಹಚ್ಚಿದ್ದೀನಿ. ಇಲ್ಲೆಲ್ಲ ನನ್ನ ಕೂದಲುಗಳಿದೆ ಅಂತ ಈ ಥರ ಬಿಟ್ಟಿದ್ದೀನಿ. ಪೂರ್ತಿ ಫೇಸಿಗೆಲ್ಲ ಹಚ್ಚಿದ್ದೀನಿ. ಈ ಐಬ್ರೋ ಹತ್ರ ಎಲ್ಲ ಬಿಟ್ಟಿದ್ದೀನಿ. ಯಾಕಂದರೆ ಹಿಂಗೆ ಕಿತ್ತವಾಗ ಕೂದಲುಗಳು ಕಿತ್ಕೊಬಂದ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಹಿಂಗೆ ಬಿಟ್ಟಿದ್ದೀನಿ. ಅಂದರೆ ಡ್ರೈ ಆಗಾಗಿ ಬಿಡೋಣ. ಫುಲ್ ಟೈಟ್ ಆಗ್ತಾಯಿದೆ ಸ್ಕಿನ್ನು. ಡ್ರೈ ಆಗಾಗಿ ಬಿಡೋಣ. 20 ನಿಮಿಷ ಆದಮೇಲೆ ನಿಮಗೆ ನಾನು ಸಿಗ್ತೀನಿ. ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. 20 ನಿಮಿಷ ಆಗಿದೆ, ಫುಲ್ಲು ಡ್ರೈ ಆಗಿದೆ. ಇದನ್ನು ರಿಮೂವ್ ಮಾಡೋಣ ಇವಾಗ. ಸ್ಕಿನ್ ಎಲ್ಲ ಫುಲ್ ಟೈಟ್ ಆಗಿದೆ. ಫಸ್ಟು ಇಲ್ಲಿ ಕೆಳಗಡೆಯಿಂದ ಈ ಥರ ರಿಮೂವ್ ಮಾಡಿ ಕೂದಲಿಗೆಲ್ಲ ಕೂದಲು ಹತ್ರ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೂದಲು ಕಿತ್ಕೊಂಬರುತ್ತೆ. ಹಚ್ಚೋವಾಗ ಏನೂ ಎಗ್ಗು ವಾಸನೆ ಏನು ಬಂದಿಲ್ಲ. ಇವಾಗ ರಿಮೂವ್ ಮಾಡುವಾಗ ಎಗ್ ವಾಸನೆ ಬರ್ತಾ ಇದೆ. ನೋಡಿ ಪೂರ್ತಿ ರಿಮೂವ್ ಮಾಡಿದ್ದೀನಿ ಟಿಶ್ಯೂ ಪೇಪರ್. ಇದನ್ನು ಕ್ಲೀನಾಗಿ ಮುಖ ತೊಳ್ಕೊಬರ್ತೀನಿ ನಾನು. ಕ್ಲೀನಾಗಿ ಮುಖ ತೊಳ್ಕೊಬಂದಿದ್ದೇನೆ. ಅದು ಎಗ್ಗದು ಸ್ವಲ್ಪ ವಾಸನೆ ಬರುತ್ತೆ, ಸೋಪಲ್ಲಿ ಹಾಕ್ಕೊಂಡು ತೊಳ್ಕೊಬಂದಿದ್ದೇನೆ. ನಿಮಗೆ ಡಿಫ್ರೆಂಟ್ ಗೊತ್ತಾಗ್ತಾ ಇರ್ಬೋದು. ಫೇಸು ಹಚ್ಚೋಕ್ಕಿಂತ ಮುಂಚೆ ಹೇಗಿತ್ತು ಫೇಸು, ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಶೈನಿಂಗ್ ಥರ ಕಾಣಿಸ್ತಿದೆ ನನಗೆ ಫೇಸು. ಮಾಡ್ಬೋದು ಇದನ್ನು. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಬರುತ್ತದೆ.
ನನಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೂ ಇಲ್ಲ ಫೇಸಲ್ಲಿ. ನೋಡಿ ವರ್ಕ್ ಆಗುತ್ತೆ, ಹಚ್ಬೋದು ನೀವು. ಇದನ್ನು ನಾನು ಮೊದಲು ಟ್ರೈ ಮಾಡಿರಲಿಲ್ಲ, ಅದು ವೈರಲ್ ಆಗಿದ್ದು ನೋಡಿ ನಾನು ಟ್ರೈ ಮಾಡಿದೆ, ವರ್ಕ್ ಆಯಿತು. ಖಂಡಿತ ನೀವು ಟ್ರೈ ಮಾಡ್ಬೋದು. ನೀವು ಸೋಪಲ್ಲಿ ಮುಖ ತೊಳೆದ್ರೆ ಅದು ಎಗ್ಗು ವಾಸನೆ ಏನೂ ಬರಲ್ಲ, ಬರೀ ಕಾಫಿ ಪುಡಿ ಮಾತ್ರ ವಾಸನೆ ಬರುತ್ತೆ. ನೀವು ಯಾವುದಾದ್ರೂ ಕಾಫಿ ಪುಡಿ ಬ್ರ್ಯಾಂಡ್ ತೊಗೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೋಡಿ. ಒಂದೇ ಸಲಿಗೆ ಶೈನಿಂಗ್ ಕಾಣಿಸ್ತಾ ಇದೆ. ನೀವು ವೀಕ್ಲಿ 1 ಟೈಮು 15 ಡೇಸ್ಗೆ 1 ಟೈಮ್ ಈ ಥರ ಹಚ್ತಾ ಇದ್ದರೆ ತುಂಬ ಚೆನ್ನಾಗಿ ಫೇರ್ನೆಸ್ ಬರುತ್ತೆ. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಮತ್ತು ಬಂಗಿಂದು ಇದೆಲ್ಲ ಹೋಗುತ್ತೆ. ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ, ಎಲ್ಲರಿಗೂ ಯೂಸ್ ಆಗಲಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್